ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಡೇ 9 9ನೇ ದಿನ. ನಾನು ಹೇಳಿದೆ 100 ಡೇಸ್ ಚಾಲೆಂಜ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಡೈಲಿ ನಾನು ಮಾಡ್ತಾನೇ ಇದ್ದೀನಿ. ವಿಡಿಯೋಸ್ನ ನಿಲ್ಲಿಸ್ತಾ ಇಲ್ಲ. ಏನಂದರೆ ಪಾಪು ಯಾವಾಗ ಫ್ರೀ ಕೊಡ್ತಾಳೋ, ಅವಳು ಯಾವಾಗ ಮಲಗಿರ್ತಾಳೋ ಆವಾಗ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಅವಳು ಮಲ್ಕೊಂಡಿದ್ದಾಳೆ, ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇವತ್ತು ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಅದರ ರೆಸಿಪಿನ ಹೇಳ್ಕೊಂಡು ಬಸ್ಸಾರು ಮಾಡಿಕೊಂಡು ನಿಮ್ಮ ಜೊತೆಗೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಹೋದ ವಾರ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಗೈನಕಾಲಜಿಸ್ಟ್ ಮೀಟ್ ಮಾಡೋದಕ್ಕೆ, ಆದರೆ ಆಗಿರಲಿಲ್ಲ. ಇವತ್ತು ಅದೇ ಹಾಸ್ಪಿಟ್ಲಿಗೆ ಮತ್ತೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಕಾಲ್ ಮಾಡಿ ನಾನು ಗೈನಕಾಲಜಿಸ್ಟ್ ಹತ್ರ ಮಾತಾಡಿದ್ದೀನಿ, ಇರ್ತೀನಿ ಅಂತ ಹೇಳಿದ್ದಾರೆ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಆಲ್ರೆಡಿ 5:30 ಟ್ರೈನಿಗೆ ಬರ್ತಾ ಇದ್ದಾರೆ. ಸೊ ಬೇಗ ಹೋಗಬೇಕು, ಟೈಮ್ ಆಗೋಗಿದೆ. ಬೇಗ ಬೇಗ ಅಡುಗೆ ಮಾಡಿ ಬೇಗ ಬೇಗ ಹೊರಡೋಣ. ನಾನು ಆದಷ್ಟು ಕ್ವಿಕ್ಕಾಗಿ ರೆಸಿಪಿನ ಹೇಳ್ಕೊಂಡು ನಾನು ಮಾಡ್ಕೊಂಡು ಹೋಗ್ತೀನಿ, ಓಕೆನಾ? ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಬಸ್ಸಾರು ಸ್ಟಾರ್ಟ್ ಮಾಡ್ಕೊಳ್ಳೋಣ, ಓಕೆ? ಇವಾಗ ನೆಲ್ಲವರೆಕಾಯಿ ತಪ್ಪಲು ಮತ್ತು ಹುಳಿಕಾಯಿನ ಸ್ವಲ್ಪ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಕೂಗಕ್ಕೆ ಇಟ್ಬಿಡೋಣ. ಬೇರೆ ಏನು ಹಾಕಲ್ಲ, ತೋರಿಸಿದ್ನಲ್ಲ. ನೆಲ್ಲವರೆಕಾಯಿ ತಪ್ಪಲು ಮತ್ತು ಹುಳಿಕಾಯಿ ಮಾತ್ರ ಹಾಕಿ ಬೇಯಿಸ್ತೀನಿ. ಸೊ ನೆಲ್ಲವರೆಕಾಯಿ ತಪ್ಪಲು ನಾನು ಇಬ್ಬರಿಗೆ ಮಾಡ್ತಾ ಇರೋದು ಅಡುಗೆ. ನಿಮಗೆ ಮುಂಚೆನೇ ಹೇಳಿದ್ದೆ, ನನ್ನ ಹೆಲ್ತ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಅದಕ್ಕೋಸ್ಕರ ನಾನು ಸರಿಯಾಗಿ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೋಗಬೇಕು ಆಸ್ಪತ್ರೆಗೆ. ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆದರೆ ಇವತ್ತು ನನ್ನ ಹಸ್ಬೆಂಡ್ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಬೇಗ ಬಂದರೆ ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಸ್ವಲ್ಪ ಹುಳಿಕಾಯಿ ತೊಗೊಳ್ಳೋಣ. ಹುಳಿಕಾಯಿ ತೊಗೊಂಡು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇದು ಮಾಡೋಣ. ಗೈನಕಾಲಜಿಸ್ಟ್ನೇ ಮೀಟ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ನಾನು ಗೈನಕಾಲಜಿಸ್ಟ್ಗೋಸ್ಕರನೇ ಕಾಯ್ತಿದ್ದೆ. ಇವತ್ತು ಅದೇ ನಾನು ಹೇಳಿದ್ನಲ್ಲ, ಅದಿತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಅವ್ರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಇರ್ತೀರಾ ಅಂತಲೂ ಕೇಳಿದ್ದೀನಿ. ಇರ್ತೀವಿ ಅಂತ ಹೇಳಿದ್ದಾರೆ. 8:10 ಒಳಗಡೆ, ನೈಟ್ 8:10 ಒಳಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬೇಗ ಬೇಗ ಸಾಂಬಾರು ಮಾಡಿ ಸ್ವಲ್ಪ ರೈಸ್ ಏನಾದರೂ ಐಟಮ್ ಮಾಡಿಬಿಟ್ರೆ ರೈಸ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಮುದ್ದೆ ಮಾಡ್ಕೊಳ್ಳೋದು, ಏನಾದರೂ ಆಗುತ್ತೆ, ಮಾಡ್ಕೊಬೋದು. ಫಸ್ಟು ಸಣ್ಣದಾಗಿ ಸ್ವಲ್ಪ ಈ ಹುಳಿಕಾಯಿ ಎಲ್ಲ ಸೋಸ್ಕೊಬಿಡ್ತೀನಿ. ಏನಂದರೆ ನನಗಷ್ಟು ಅಡುಗೆ ಐಡಿಯಾ ಇಲ್ಲ. ನಾನು ಮದುವೆ ಆದಮೇಲೆ ಅಡುಗೆಗಳು ಜಾಸ್ತಿ ಮಾಡ್ತಿರೋದು. ಮುಂಚೆ ಮಾಡ್ತಿದ್ದೆ ಸಿಂಪಲ್ಲು, ಒಂದಿಷ್ಟು ಟೊಮೊಟೊ ಬಾತು, ಪಲಾವು ಆ ಥರದ್ದು ಮಾಡ್ತಿದ್ದೆ. ಅದು ಬಿಟ್ಟರೆ ಜಾಸ್ತಿ ಅಡುಗೆ ಮಾಡ್ತಿರ್ಲಿಲ್ಲ. ಹೇಗಾದರೂ ಮಾಡಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದು, ಈ ಮೊದಲು ಈ ಸೈನಸ್ಸು, ಈ ಥಂಡಿ ಟೈಮಲ್ಲಿ ಸಿಕ್ಕಾಪಟ್ಟೆ ಈ ಥರ ಆಗುತ್ತೆ ನನಗೆ. ಕೋಲ್ಡ್ ಆದಾಗ ಮಾತ್ರ ಈ ಟೈಮಲ್ಲಿ, ಬೇರೆ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಏನಂತ ಇದಿರಲ್ಲ. ಸೊ ಥಂಡಿ ಆದರೆ ಈ ಥರ ಇರುತ್ತೆ. ಹಂಗೆ ಮಾತಾಡಿಕೊಂಡೆ ಮಾಡ್ಕೊಳ್ಳೋಣ ಎಲ್ಲ ಕೆಲಸನ ಅಂತ ಹೇಳ್ಬಿಟ್ಟು ಸೋಸ್ಕೊತಾ ಇದ್ದೀನಿ ಹುಳಿಕಾಯಿ. ಕೆಲವರು ಬೇಳೆ ಹೆಸರುಕಾಳು ಎಲ್ಲ ಹಾಕೊತಾರೆ. ಸೊ ನಾನು ಬೇಳೆ ಹಾಕೊತೀನಿ, ಆಮೇಲಿಂದ ಹಾಕೊತೀನಿ, ಹೆಸರುಕಾಳು ಹಾಕೊತಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾವು ಒಂಥರ ಮಾಡ್ತೀವಿ. ಒಂದೊಂದ್ಸಲಿ ಆರೋಗ್ಯ ಹಿಂಗಾದಾಗ ಏನೋ ಪಡ್ಕೊಳ್ಳೋಕ್ಕೋಸ್ಕರ ಏನೋ ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನು ಅಡುಗೆ ಮನೇಲಿ ಅಲ್ಲೇ ಅಡುಗೆ ಮಾಡ್ತಾ ಅಲ್ಲೇ ಕಟ್ ಮಾಡ್ಕೊತೀನಿ, ಲಾಸ್ಟಿಗೆ ತೊಳ್ಕೊತೀನಿ. ಇಲ್ಲೇ ಇಟ್ಕೊಂಡು ಇಲ್ಲೇ ಕಟ್ ಮಾಡ್ಕೊತಿರ್ತೀನಿ ನಾನು ಪಾಡಿ ನಾನು. ಯಾಕಂದರೆ ನಾನು ಫಾಸ್ಟಾಗಿ ಅಡುಗೆ ಮಾಡಬೇಕು. ಪಾಪು ಎದ್ದೋಳಷ್ಟೊತ್ತಿಗೆ ಮಾಡಬೇಕು ನಾನು ಅಡುಗೆ. ಅದಕ್ಕೋಸ್ಕರ ಪಾಪು ಎದ್ಲು ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಕೈಯೇ ಬಿಡಲ್ಲ. ಅದೇನೋ ಚಿಕ್ಕದಲ್ಲ. ಏನಂದರೆ ಇವತ್ತಿಗೆ 59 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 9ನೇ ದಿನ. 100 ಸಬ್ಸ್ಕ್ರೈಬರ್ಸ್ ಆದಾಗ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ 100 ಸಬ್ಸ್ಕ್ರೈಬರ್ ಆಗ್ತೀನಿ ಅಷ್ಟು ಬೇಗ ನಾನು ಲೈವ್ ಬರ್ತೀನಿ. ಸೊ ನಾನು ಇಬ್ಬರಿಗೆ ಮಾತ್ರ ಮಾಡ್ಕೊತಾ ಇರೋದು, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೇನೆ ಅಡುಗೆ. ಅದಕ್ಕೋಸ್ಕರ ಸ್ವಲ್ಪನೇ ಹುಳಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿಕಾಯಿ ತೊಗೊಂಡಿದ್ದೀನಿ, ನೋಡಿದ್ರಲ್ಲ. ಹುಳಿಕಾಯಿ ಕ್ವಾಂಟಿಟಿ ಇಷ್ಟೇ ಇರುತ್ತೆ. ಸ್ವಲ್ಪ ಹುಳಿಕಾಯಿ ಹಾಕ್ಕೊತಿದ್ದೀನಿ ಕುಕ್ಕರ್ಗೆ. ಹುಳಿಕಾಯಿ ಹಾಕ್ಕೊಂಡು ಸ್ವಲ್ಪ ಬೇಳೆ, ಒಂದು ಚಿಕ್ಕ ಬಟ್ಲಾಗೋಷ್ಟು ಬೇಳೆ ತೊಗೊಂಡು ಸಾಕಾಗುತ್ತೆ. ನಾನು ಸ್ವಲ್ಪ ಬೇಳೆ ತೊಗೊಂಡು ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ಇದನ್ನು ಬೇಳೆ ಎಲ್ಲ ಹಾಕಿ ವಾಶ್ ಮಾಡಿ ಕುಕ್ಕರಲ್ಲಿ ಕೂಗಕ್ಕಿಡ್ತೀನಿ. ಅದಾದಮೇಲೆ ಏನಂದರೆ ಬಸ್ಸಾರಿಗೆ ಸಪ್ರೇಟಾಗಿ ಹುರ್ಕೊತೀನಿ ನಾನು. ಒಂದು ಈರುಳ್ಳಿ, ಒಂದು 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಇದೆಲ್ಲ ಹಾಕಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಬಕ್ಕೆ ರೆಡಿ ಮಾಡ್ಕೊತೀನಿ. ಕೆಲವರು ಕಾಯಿ ಹಾಕ್ತಾರೆ, ಕಾಯಿ ಹಾಕೋದು ಚೆನ್ನಾಗಿರುತ್ತೆ. ಕೆಲವರು ಕಾಯಿ ಹಾಕಲ್ಲ ಬಸ್ಸಾರಿಗೆ, ನಾನು ಕಾಯಿ ಹಾಕಲ್ಲ, ಹಾಗೆ ಮಾಡ್ತೀನಿ. ಸೊ ಇದನ್ನು ತೊಳ್ಕೊಂಬಿಡೋಣ, ಓಕೆನಾ? ತೊಳ್ಕೊಂಬರ್ತೀನಿ, ವೆಯ್ಟ್ ಮಾಡಿ. ನೋಡ್ತಿದ್ದೀರಲ್ಲ. ಸೊ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೀಟಾಗಿ ನೆಲ್ಲವರೆಕಾಯಿ ಮತ್ತು ಕಾಳು ಎರಡನ್ನು ತೊಳ್ಕೊಂಡು ಕುಕ್ಕರಲ್ಲೇ ತೊಳ್ಕೊತಿದ್ದೀನಿ. ಹಾಗೆ ತೊಳ್ಕೊಂಡು ಹಾಗೆ ಕ್ಲೀನ್ ಮಾಡ್ಕೊತೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಕಾಳು ಬಿಡಿಯಬೇಕಲ್ವಾ ಕಾಯಿಗೆ ಮತ್ತು ಕಾಯಿಗೆ, ಅದಕ್ಕೋಸ್ಕರ. ಯಾಕಂದರೆ ಪಲ್ಯಕ್ಕೆ ಬೇಕಾಗುತ್ತೆ, ಬಿಡಿಯೋಕ್ಕೋಸ್ಕರ ಹಾಕಬೇಕಾಗುತ್ತೆ. ಕೆಲವರು ಏನಂದರೆ ಬೇಳೆ ಹಾಕ್ದೇನೂ ಮಾಡ್ತಾರೆ.
ಸೊ ನಾನು ತೊಗರಿಬೇಳೆ ಹಾಕೊತೀನಿ. ಓಕೆನಾ, ತೊಗರಿಬೇಳೆ ತೊಗೊಬರ್ತೀನಿ. ಇಲ್ಲಿ ಕಾಣಿಸ್ತಿದೆಯಾ, ಒಂದು ಚಿಕ್ಕ ಬಟ್ಲಲ್ಲಿ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ತೊಗರಿಬೇಳೆನ ವಾಶ್ ಮಾಡಿ ಹಾಕ್ತೀನಿ. ಸೊ ನೋಡಿದ್ರಲ್ಲ, ತೊಗರಿಬೇಳೆನೂ ತೊಳೆದು ಹಾಕಿದ್ದೀನಿ. ತೊಗರಿಬೇಳೆ, ನೆಲ್ಲವರೆಕಾಯಿ ಜೊತೆಗೆ ಹುಳ್ಳಿಕಾಯಿ ಹಾಕಿದ್ದೀನಿ, ತೊಳೆದು ಹಾಕಿದ್ದೀನಿ. ಇದಕ್ಕೆ ಎಷ್ಟು ಬೇಕು ಅಂತಂದರೆ 2 ಗ್ಲಾಸ್ ವಾಟರ್ ಹಾಕೊಳ್ಳೋಣ ಸಾಕು. ನೀರು ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ನನಗೆ ನಾವಿಬ್ಬರೇ ಇರೋದ್ರಿಂದ ನಮ್ಮಿಬ್ರಿಗೆ ಸಾಕಾಗುತ್ತೆ. ನಮ್ಮಿಬ್ರಿಗೆ ಆಗೋಷ್ಟು ನಾನು ಹಾಕ್ಕೊತೀನಿ ವಾಟರ್ನ. ನೋಡ್ತಿದ್ದೀರಲ್ಲ, ಇನ್ನೊಂದು ಗ್ಲಾಸ್ ವಾಟರ್, ಟೋಟಲ್ 2 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ವಾಟರ್ ಹಾಕ್ಕೊಂಡಾದ್ಮೇಲೆ ಸ್ಟವ್ ಆನ್ ಮಾಡ್ಕೊಂಬಿಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಸ್ವಲ್ಪ, ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಕಲ್ಲುಪ್ಪು, ಅಂದರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನನ್ನ ಕೈ ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ, ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ. ಕಾಣಿಸ್ತಿದೆಯಾ, ತೋರಿಸ್ತಾ ಇದ್ದೀನಿ ನಿಮಗೆ. ಅಷ್ಟೇ ಆದರೆ ಸಾಕಾಗುತ್ತೆ. ಅಷ್ಟು ಹಾಕಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡೋಣ. ಕುಕ್ಕರ್ ಮುಚ್ಚೋಣ. ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. ಅದು ಕುಕ್ಕರು ಕೂಗೋವರೆಗೆ ಅಷ್ಟರೊಳಗಡೆ ನಾವು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಡೋಣ. ಎಣ್ಣೆ ಕಾಯೋಕೆ ಇಟ್ಬಿಟ್ಟಿದ್ದೀನಿ, ಬಾಣಲಿ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಹಾಗೆ ಹಾಕೋತಿದ್ದೀನಿ, ನನ್ನ ಕೈ ಅಳತೆ ನೋಡಿಕೊಂಡು. ನನಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಕೈ ಅಳತೆ ನೋಡ್ಕೊಂಡು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ರುಬ್ಬಕ್ಕೆ ನಾನು 1 ಈರುಳ್ಳಿ ತೊಗೊಂಡಿದ್ದೆ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಎಣ್ಣೆ ಕಾಯಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಎಣ್ಣೆ ಕಾಯ್ತಿದ್ದಂಗೆನೇ ಅದಕ್ಕೆ ಈರುಳ್ಳಿ ಹಾಕ್ಬಿಡ್ಬೇಕು. ಸೊ ಎಣ್ಣೆ ಕಾಯ್ತಾ ಇದೆ, ನೋಡ್ತಾ ಇದ್ದೀರಲ್ಲ ನೀವೇನೇ. ಎಣ್ಣೆ ಕಾಯ್ಕೊಂಡ್ಲಿ. ಎಣ್ಣೆ ಕಾಯ್ಕೊಂಡು ಆದಮೇಲೆ 1 ಈರುಳ್ಳಿ ತೋರಿಸ್ತೀನಿ ನಿಮಗೆ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ಇದರಲ್ಲೂ ಅಲ್ಲ, ಚಿಕ್ಕದಾಗೂ ಅಲ್ಲ, ಜಾಸ್ತಿ ದಪ್ಪದಾಗೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆ ಕಾಯೋದ್ರೊಳಗಡೆ ಹಾಕಬೇಕು. ಅದಕ್ಕೊಂದು 4-5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಿದೆಯಾ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸಣ್ಣದಾಗಿಂದರೆ ಆವ್ರೇಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಒಳಗೆ ಹಾಕಿದ್ದೀನಿ. ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದು ಮಾಡಬೇಕು. ಒಂದು 4-5 ಒಣಮೆಣ್ಸಿನ್ಕಾಯಿ ನಾನು ಹಾಕಿದ್ದೀನಿ. ಕಾಣಿಸ್ತಿದೆ ಅಂತ ಅನಿಸುತ್ತೆ. 4-5 ಒಣಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾನು ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಕುಕ್ಕರು ಅದ್ರ ಪಾಡಿಗೆ ಅದು ಬೇಯ್ತಾ ಇದೆ. ಕಾಳುಗಳೆಲ್ಲ ಅದರಲ್ಲಿ ಹಾಕಿ ಇಟ್ಟಿದ್ದೆ. ಕುಕ್ಕರ್ನ 2 ಕೂಗಿಸ್ಕೊಬೇಕು. ಓಕೆನಾ. ಅದಾದಮೇಲೆ ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಕಾಣಿಸ್ತಿದೆ ಅನಿಸುತ್ತೆ ಜೀರಿಗೆ. ನೀವು 1 ಚಿಟಿಕೆ ಸ್ಪೂನು ಅಥವಾ 1 ಸ್ಪೂನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ರೆ ಆಗುತ್ತೆ. ನಾನು ಕೈ ಅಳತೆ ನೋಡೇ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾನು ಮಾಡ್ತೀನಲ್ವ, ದಿನ ಮಾಡಿ ರೂಢಿ ಇರುತ್ತೆ, ಅಡುಗೆ ಅಭ್ಯಾಸ ಇರೋದ್ರಿಂದ ನಾನು 1 ಚಿಟಿಕೆ ಹಾಕ್ಕೊಂಡಿದ್ದೀನಿ ಕೈ ಅಳತೆಯಲ್ಲೇನೆ. ಇದಕ್ಕಿನ್ನ ಏನೇನು ಹಾಕಬೇಕು ಅಂತಂದರೆ, ಕೆಲವರು ಕಾಯಿ ಹಾಕ್ಕೊತಾರೆ, ಕೆಲವರು ಟೊಮೊಟೊ ಹಾಕ್ಕೊತಾರೆ. ನಾನು ಟೊಮೊಟೊ ಹಾಕ್ತಾಯಿಲ್ಲ ಮತ್ತು ಕಾಯಿ ಹಾಕ್ತಾಯಿಲ್ಲ. ನಾನು ಇದಕ್ಕೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಪೀಸ್ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ನಾನು ಬಾಡಿಸ್ಕೊತೀನಿ. ಅದು ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ. ಅಷ್ಟು ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರಾಗಿ ಬಾಡಿಸ್ಕೋಬೇಕು. ಜಾಸ್ತಿ ಸೀದೋಗಿರೋ ಥರ ಆಗಬಾರ್ದು, ಸುಮಾರಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಅದನ್ನು ಹಾರಕ್ಕಿಡಬೇಕು. ಅಂದರೆ ತಣ್ಣಗಾದ್ಮೇಲೆ ರುಬ್ಬಬೇಕು. ಬಿಸಿ ಬಿಸಿ ಇದ್ದಾಗ ರುಬ್ಕೊಳ್ಳೋಕೆ ಹೋಗಬಾರ್ದು, ತಣ್ಣಗಾಗಬೇಕು. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸೊ ಇವಾಗ ಅದು ಸ್ವಲ್ಪ ಹೊತ್ತು ಬೇಯ್ತಾ ಇದೆ. ಅದಕ್ಕೆ ಒಂಚೂರು ಹುಣ್ಸೆಹಣ್ಣು ಹಾಕೋಣ. ನೋಡಿ, ಹುಣ್ಸೆಹಣ್ಣು ಕ್ವಾಂಟಿಟಿ ತೋರಿಸ್ತಿದ್ದೀನಿ. ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. 1 ಉಂಡೆ ಅಷ್ಟು ತೊಗೊಂಡು ಹುಣ್ಸೆಹಣ್ಣು ಹಾಕೋಣ. ಹೇಳಿದ್ನಲ್ವ, ಕೆಲವರು ಹುಳಿ ತಿನ್ನಲ್ಲ. ಹುಳಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಕ್ಕೊಂಡ್ರೆ ಒಳ್ಳೆಯದು. ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಕೆಲವರು ಟೊಮೊಟೊ ಹಾಕ್ಕೊತಾರೆ ಹುಳಿಗೆ ಹುಣ್ಸೆಹಣ್ಣು ಬದಲು.
ಅದನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಕಾಣ್ತಾ ಇದೆ ಅನಿಸುತ್ತೆ. ಜಾಸ್ತಿ ಫ್ಲೇಮ್ ಕೊಟ್ಟಿಲ್ಲ, ನಾನು ಲೋ ಫ್ಲೇಮಲ್ಲೇ ಬಾಡಿಸ್ಕೊಂಡಿದ್ದೀನಿ. ಇವಾಗ ಕುಕ್ಕರು ಕೂಗಿದೆ, ವಿಜಿಲ್ ಬಿಟ್ಕೊಂಡಿದೆ. ಸೊ ಓಪನ್ ಮಾಡ್ಕೊಳ್ಳೋಣ ಕುಕ್ಕರ್ನ. ನಿಧಾನವಾಗಿ ಓಪನ್ ಮಾಡ್ಕೊತಿದ್ದೀನಿ. ಕಾಳೆಲ್ಲ ಚೆನ್ನಾಗಿ ಬೆಂದಿದೆ, ನೀವೇ ನೋಡ್ತಿದ್ದೀರಾ. ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಇರಲಿ, ಸ್ವಲ್ಪ ಕಾಳು ತಗೊಳ್ಳೋಣ. ನೀವೇ ನೋಡ್ತಿದ್ದೀರಲ್ಲ, ಇಲ್ಲಿ ನಾನು ಮಿಕ್ಸಿಗೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಬಾಡಿಸ್ಕೊಂಡಿರೋದೆಲ್ಲನೂ ಕಾಣಿಸ್ತಿದೆಯಾ. ಸೊ ಅದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ ನೋಡ್ತಿದ್ದೀರಲ್ಲ, ಸ್ವಲ್ಪ ಹಾಕ್ಕೊತೀನಿ ನಾನು. ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಕಾಳು, 1-2 ಸ್ಪೂನು, ಯಾಕಂದರೆ ಬಸ್ಸಾರಿಗೆ ಪಲ್ಯಕ್ಕೆ ಬೇಕಾಗುತ್ತೆ. ಸೊ ಇದಕ್ಕೆ ಕಾಳು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ಆರ್ಕೊಳ್ಳಿ. ಓಕೆ, ಇದು ಆರ್ಕೊಳ್ಳೋವರೆಗೂ ಇದನ್ನು ಸೋಸ್ಕೊಂಬಿಡೋಣ. ನೀರು ಸಪ್ರೇಟ್ ಮಾಡ್ಕೋಬೇಕು ಮತ್ತು ಕಾಳು ಸಪ್ರೇಟ್ ಮಾಡ್ಕೋಬೇಕು. ಇದರಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸಿರ್ತೀವಿ ಅಲ್ವಾ. ಇದನ್ನು ನೀರು ಮತ್ತು ಕಾಳು ಸಪ್ರೇಟ್ ಮಾಡ್ಕೊತೀನಿ. ಓಕೆ, ಏನು ಗೊತ್ತಾ, ಇದ್ದಕ್ಕಿದ್ದಂಗೆ ಮೈಕ್ ಆಫ್ ಆಗಿಬಿಟ್ಟಿದೆ. ನಾನು ಆವಾಗಲೇ ಮಾಡಿರೋದು ಎಕ್ಸ್ಪ್ಲೈನ್ ಮಾಡಿಕೊಂಡು ಮಾತಾಡ್ಕೊಂಡು ಮಾಡಿದ್ದೀನಿ, ಅದು ಹೋಗಿದೆ. ನೆಕ್ಸ್ಟ್ ವಾಯ್ಸ್ ಓವರ್ ಕೊಡ್ಬೇಕು ನಾನು ಇವಾಗ. ಇರಲಿ, ಪರವಾಗಿಲ್ಲ. ನೆಕ್ಸ್ಟ್ ಅದು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಕುಕ್ಕರಲ್ಲಿ ರೆಸಿಪಿ ಇನ್ನೊಂದು ಸತಿ ಹೇಳ್ತೀನಿ ನಾನು, ಅಲ್ಲಿ ವಾಯ್ಸ್ ಓವರಲ್ಲೂ ಹೇಳ್ತೀನಿ. ನೆಲ್ಲವರೆಕಾಯಿ, ತಪ್ಪರು ಮತ್ತು ಹುಳ್ಳಿಕಾಯಿ, ತೊಗರಿಬೇಳೆ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಕೊಂಡಿದ್ದೀನಿ. ನಾನು 2 ಕೂಗು ಕೂಗಿಸಿದ್ದೀನಿ ಅಷ್ಟೇ, 2 ಕೂಗು. 2 ಕೂಗು ಕೂಗಿಸಿ ಅದನ್ನು ಸೈಡಲ್ಲಿ ತಣ್ಣಗಾಗಿಟ್ಟಿದ್ದೀನಿ. ಸೊ ಇದಕ್ಕೆ ಒಗ್ಗರಣೆ ಬಾಡಿಸ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಳ್ಳುಳ್ಳಿ. ಕೆಲವ್ರು ಕಾಯಿ ಹಾಕ್ತಾರೆ, ಕಾಯಿ ಹಾಕೋಕ್ಕೆ ಇಷ್ಟ ಇರೋರು ಕಾಯಿ ಹಾಕ್ಕೊಳ್ಳಿ. ನಾನು ಕಾಯಿ ಹಾಕಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಅದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ. ಸ್ವಲ್ಪ ಆವರೇಜ್ ಆಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿಕೊಂಡು ಅದನ್ನು ಹಾರಕ್ಕೆ ಇದು ಅಷ್ಟೇ. ಕಾಳು ಆರ್ಕೊಂಡ್ಮೇಲೆ ನೆಕ್ಸ್ಟ್ ಕಾಳು ತೆಗೆದು ಈ ಈರುಳ್ಳಿ ಏನೇನಿರುತ್ತೆ ನೋಡಿ, ಈರುಳ್ಳಿದು ನೀವು ಬಾಡಿಸ್ಕೊಂಡಿರೋದು ಅದು ಮತ್ತು ಕಾಳು 2 ಹಾಕಿ ರುಬ್ಕೊಳ್ಳಿ. ಇವಾಗ ನಾನು ಹಾರಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ನಾನು ಹಾಕ್ಕೊಂಡು ತೋರಿಸ್ತೀನಿ. ಸೊ ನೆಕ್ಸ್ಟು ಕಂಟಿನ್ಯೂ ಮಾಡೋಣ, ಓಕೆನಾ. ಅದು ಸ್ವಲ್ಪ ಹೊತ್ತು ಹಾರ್ಕೊಳ್ಳಿ, ಅದಾದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಕಾಳು ಬಸ್ಕೊಂಡಿದ್ದೀನಿ. ಕಾಳಿದು ಸಪ್ರೇಟು ಪಲ್ಯಕ್ಕೆ, ಓಕೆನಾ. ಇವಾಗ ರುಬ್ಕೊಂಬಂದ್ಬಿಡೋಣ.